ನಂದಿನಿ ಹಾಲಿಲ್ಲದೆ ಬೆಂಗಳೂರಿಗರ ದಿನ ನಡೆಯೋದೇ ಇಲ್ಲ. ಹಾಲು ಖರೀದಿಗೆ ಅಂತಲೇ ತಿಂಗಳ ಬಜೆಟ್ ಎತ್ತಿಟ್ಟಿರ್ತಾರೆ. ಆದರೆ ಈಗ ಜನರಿಗೆ ಹಾಲಿನ ದರದ ಶಾಕ್ ತಟ್ಟಲಿದೆ. ಯಾಕಂದ್ರೆ ಇದೇ ಗುರುವಾರ ಗ್ರಾಹಕರಿಗೆ ಬರೆ ಬೀಳುವುದು ಪಕ್ಕಾ ಎನ್ನಲಾಗ್ತಿದೆ. ನಂದಿನಿ ಹಾಲಿನ ದರ ಹೆಚ್ಚಳಕ್ಕೆ ಸಿದ್ಧತೆ. ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಹೆಚ್ಚಳಕ್ಕೆ ಒತ್ತಡ. ಗುರುವಾರ ನಿರ್ಧಾರ. ಒಂದರ ಮೇಲೊಂದರಂತೆ ಆಗ್ತಿರೋ ದರ ಏರಿಕೆಗಳಿಂದ ಜನ ಬಸವಳಿದಿದ್ದಾರೆ. ಇದರ ನಡುವೆ ಹಾಲಿನ ದರ ಹೆಚ್ಚಳಕ್ಕೆ ಸರ್ಕಾರ ತುದಿಗಾಲಿನಲ್ಲಿ ನಿಂತಿದೆ. ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಿದ್ದು ಪ್ರತಿ ಲೀಟರ್ ಹಾಲಿಗೆ 10 ರೂಪಾಯಿ ಹೆಚ್ಚಳ ಮಾಡಬೇಕು ಅಂತ ರೈತರು ಕೆಎಂಎಫ್ಗೆ ಮನವಿ ಮಾಡಿದ್ರು. ಕೆಎಂಎಫ್ ಕೂಡ ದರ ಹೆಚ್ಚಳಕ್ಕೆ ಉತ್ಸುಕವಾಗಿದ್ದು ಲೀಟರ್ಗೆ 4 ರಿಂದ 5 ರೂಪಾಯಿ ಹೆಚ್ಚಳ ಮಾಡುವಂತೆ ಸಿಎಂಗೆ ಮನವಿ ಮಾಡಿತ್ತು. ಹಾಲು ಉತ್ಪಾದಕರ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನ ನಮ್ಮ ಪಶುಸಂಗೋಪನೆ ಸಚಿವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯ ತೀರ್ಮಾನಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ಸೊ ರೈತರ ಬೇಡಿಕೆ 10 ರೂಪಾಯಿ ಕೊಡಬೇಕನ್ನೋದು ಹಾಲು ಉತ್ಪಾದಕರ ಬೇಡಿಕೆ ಇದೆ. ಸೊ ಅದನ್ನ 5 ರೂಪಾಯಿಗೆ ಕೊಡಬೇಕನ್ನೋದ ಅಭಿಪ್ರಾಯನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ಹೆಚ್ಚಿಸಿದ ಎಲ್ಲ ಹಣ ರೈತರಿಗೆ ತಲುಪಬೇಕು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತಾಕೀತು. ಇನ್ನು ಕೆಎಂಎಫ್ ಅಧ್ಯಕ್ಷರು, ಸಹಕಾರ ಸಚಿವರು, ಪಶು ಸಂಗೋಪನಾ ಸಚಿವರು ಸೇರಿದಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಒಂದು ವೇಳೆ ಲೀಟರ್ ಹಾಲಿಗೆ 5 ರೂಪಾಯಿ ಹೆಚ್ಚಳವಾದರೆ 4 ರೂಪಾಯಿ ರೈತರಿಗೆ, 1 ರೂಪಾಯಿ ಒಕ್ಕೂಟಕ್ಕೆ ಅನ್ನೋ ಬೇಡಿಕೆ ಇಡಲಾಗಿತ್ತು. ಆದರೆ ಸಿಎಂ ಇದಕ್ಕೆ ಒಪ್ಪಿಲ್ಲ. ಹೆಚ್ಚಳವಾಗೋ ಎಲ್ಲಾ ಹಣವನ್ನು ರೈತರಿಗೆ ನೀಡಬೇಕು ಅಂತ ತಾಕೀತು ಮಾಡಿದ್ದಾರೆ. ಈ ಸಂಬಂಧ ಮುಂಬರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳೋ ಭರವಸೆ ನೀಡಿದ್ದಾರೆ. ನಮ್ಮ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಸೊ ಮೋಸ್ಟ್ಲಿ ಕ್ಯಾಬಿನೆಟ್ ಆದಮೇಲೆ ಕೋಆಪರೇಟಿವ್ ಮಿನಿಸ್ಟ್ರು ಮತ್ತು ಪಶುಸಂಗೋಪನೆ ಮಿನಿಸ್ಟ್ರು ಅವರಿಗೆ ಅನೌನ್ಸ್ ಮಾಡೋಕ್ಕೆ ಸೊ ನಮಗೆ ಹೇಳ್ಬೋದು. ಸೊ ಕ್ಯಾಬಿನೆಟ್ ಆದಮೇಲೆ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಿಮ್ಮ ಮುಂದೆ ಅವತ್ತು ನಾನು ಬರ್ತೀನಿ, ನಾನು ಅವತ್ತು ಹೇಳ್ತೀನಿ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹಾಲಿನ ದರ ಹೆಚ್ಚಿದೆ ಅಂತ ಹೋಲಿಕೆ ಮಾಡ್ತಿರೋ ಸರ್ಕಾರ 5 ರೂಪಾಯಿ ಹೆಚ್ಚಳಕ್ಕೆ ತಯಾರಿ ಮಾಡಿಕೊಂಡಿದೆ. ಗುರುವಾರ ಈ ಸಂಬಂಧ ಅಂತಿಮ ನಿರ್ಧಾರ ಆಗಲಿದ್ದು ಗ್ರಾಹಕರಿಗೆ ಹಾಲಿನ ಹೊರೆ ಬೀಳೋದು ಪಕ್ಕಾ ಆಗಿದೆ. ಈರಣ್ಣ ಬಸವ, ಟಿವಿ9 ಬೆಂಗಳೂರು.